ಗುರೂಜಿ, ನಾನಾಗಲೇ ಹೇಳಿದೆ ವ್ಯಾಪಾರ ಅಭಿವೃದ್ಧಿಗೆ ಜ್ಯೋತಿಷ್ಯ ಪರಿಹಾರಗಳು ಏನೇನು ಅಂತ. ಅದಕ್ಕೂ ಮುನ್ನ ಈಗ ಯಾರೇ ಒಬ್ಬ ವ್ಯಕ್ತಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಅಂದರೆ ಸ್ವಂತ ಚಿಕ್ಕದಾದ್ರೂ ಪರವಾಗಿಲ್ಲ ದೊಡ್ಡದಾದ್ರೂ ಪರವಾಗಿಲ್ಲ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಸಾಕಷ್ಟು ಆಸೆ ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಬಟ್ ಕೆಲವರು ಆಯಿತು ನೋಡೇ ಬಿಡೋಣ ಅಂತ ಹೇಳಿ ಒಂದು ಹೆಜ್ಜೆ ಮುಂದೆ ಇಟ್ಟು ಶುರು ಮಾಡ್ತಾರೆ. ಇನ್ನು ಕೆಲವರು ಭಯದಿಂದ ಹಿಂದೆನೇ ಸರಿದು ಬಿಡ್ತಾರೆ ಅಂತಲೇ ಹೇಳಬಹುದು. ಮೊದಲನೇದಾಗಿ ಅಂಥವರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಳವಡಿಸಿಕೊಳ್ಳುವ ಹಾಗೆ ಯಾವುದೇ ಒಂದು ವ್ಯಾಪಾರ ವ್ಯವಹಾರಕ್ಕಾಗಲಿ ಕೆಲಸ ಕಾರ್ಯಗಳಿಗಾಗಲಿ ಮತ್ತು ಉನ್ನತವಾದ ಸ್ಥಾನದಲ್ಲಿ ಬಿಸ್ನೆಸ್ ಮಾಡುವುದಕ್ಕಾಗಲಿ ಮುಖ್ಯವಾಗಿ ಇರುವಂತಹ ಸ್ಥಳ, ಜಾಗ, ವ್ಯವಹಾರದ ಸ್ಥಳ, ಮನೆಯಲ್ಲಿ ಸಮೃದ್ಧಿ ಇಂಪ್ರೂವ್ಮೆಂಟ್ಗೋಸ್ಕರ ಸ್ವಚ್ಛತೆಯನ್ನು ಕಾಪಾಡಬೇಕು. ತದನಂತರ ನಾವು ಎಷ್ಟು ಪರಿಶುದ್ಧವಾಗಿರ್ತೀವೋ ನಮ್ಮ ಆಲೋಚನೆಗಳನ್ನು ಕೂಡ ಅಷ್ಟೇ ಪರಿಶುದ್ಧವಾಗಿ ಇಟ್ಕೋಬೇಕು. ವಿಶೇಷವಾಗಿ ಲಕ್ಷ್ಮೀ ಕಟಾಕ್ಷ ದೊರಕಬೇಕು ಅಂತಂದರೆ ತುಳಸಿ ಪೂಜೆ, ಶ್ರೀಚಕ್ರವನ್ನು ಉಪಯೋಗಿಸುವಂಥದ್ದು ಮತ್ತು ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗಿರುವಂತಹ ಪೂಜೆ ಪುನಸ್ಕಾರಗಳು, ವಿಶೇಷವಾಗಿ ವಾಸ್ಕಾಲ್ ಮನೆಯ ಹೆಬ್ಬಾಗಿಲಿಗೆ ಮತ್ತು ಎಲ್ಲಿ ಕೆಲಸ ಕಾರ್ಯಗಳು ಮಾಡ್ತೀವೋ ವಾಣಿಜ್ಯ ಜಾಗದಲ್ಲೂ ಕೂಡ ವಿಶೇಷವಾಗಿ ಸಮುದ್ರದ ಉಪ್ಪನ್ನು ಉಪಯೋಗಿಸುವಂಥದ್ದು ಮತ್ತು ತುಳಸಿಯ ನೀರನ್ನು ಉಪಯೋಗಿಸುವಂಥದ್ದು. ಹಾಗೆಯೇ ಅವರಿಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ವೃದ್ಧಿ ಆಗಬೇಕು ಅಂತಂದರೆ ಶ್ರೀಚಕ್ರದ ವಿಶೇಷತೆ ಮಹತ್ವವನ್ನು ತಿಳಿದುಕೊಳ್ಳಬೇಕು. ಶ್ರೀಚಕ್ರವನ್ನು ಯಾವ ರೂಪದಲ್ಲಿ, ಯಾವ ವಿಧಾನದಲ್ಲಿ ತಯಾರಿಸಬೇಕು, ಯಾವ ದಿಕ್ಕಿನಲ್ಲಿ ಉಪಯೋಗಿಸ್ಕೊಳ್ಳಬೇಕು, ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನುವಂಥದ್ದನ್ನು ಪರಿಪಾಲನೆಯಾಗಿ ಮಾಡಬೇಕಾಗುತ್ತದೆ. ಈ ಶ್ರೀಚಕ್ರವನ್ನು ಎಲ್ಲರಿಗೂ ಕೂಡ ಒಲಿದು ಬರೋದಿಲ್ಲ. ವಿಶೇಷವಾಗಿ ಶ್ರೀಚಕ್ರವನ್ನು ಆರಾಧನೆ ಮಾಡಬೇಕಾಗಿರುವಂಥದ್ದು ಮೂಲವಾಗಿ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು. ಇಷ್ಟು ದಿನಗಳು ಕಾಲ ಈ ನಕ್ಷತ್ರದಲ್ಲಿ, ಈ ರಾಶಿ ನಕ್ಷತ್ರದವರಿಗೆ ಮಾತ್ರ ವಿಶೇಷವಾಗಿ ಲಭಿಸುವಂಥದ್ದು ಶ್ರೀಚಕ್ರ ಯೋಗ ಅನ್ನುವಂಥದ್ದು ಬರುತ್ತದೆ. ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಮನೆ ಜಾಗದಲ್ಲಾಗಿರ್ಬೋದು, ದೇವ್ರ ಮನೆಯಲ್ಲಾಗಿರ್ಬೋದು ಮತ್ತು ಕೆಲಸ ಮಾಡುವಂತಹ ಜಾಗದಲ್ಲಿ ಗಲ್ಲಪಟ್ಟಿನಲ್ಲಾಗಿರ್ಬೋದು, ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು ಶ್ರೀಚಕ್ರವನ್ನು ಒಂದನೆಯದಾಗಿ. ಎರಡನೇದಾಗಿ ಗೂಬೆಯ ಗೊಂಬೆಯನ್ನು ಕೂಡ ಉಪಯೋಗಿಸ್ಕೋಬಹುದು. ಅದನ್ನು ಗೊಂಬೆಯನ್ನು ನಾವು ಲಾಕರ್ನಲ್ಲಿ ಇಟ್ಕೊಂಡು ಅದನ್ನು ಪ್ರತಿದಿನವೂ ಕೂಡ ಮುಟ್ಟಿ ತದನಂತರ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಬೇಕು. ಇದು ಒಂದು ಸುಲಭ ಮತ್ತು ಸೂಕ್ತವಾದ ಪರಿಹಾರ ಅಂತ ತಿಳ್ಕೋಬಹುದು. ತದನಂತರ ಈ ಶ್ರೀಚಕ್ರವನ್ನು ಮೇರು ಪರ್ವತದ ಜೊತೆಗೆ, ಅಂದರೆ ಅಮ್ಮನ ಶಕ್ತಿಪೀಠದ ಮೇರು ಪರ್ವತ ಅನ್ನುವಂಥದ್ದು ಒಂದು ವಿಗ್ರಹ ಬರುತ್ತೆ. ಆ ಮೇರು ಪರ್ವತದ ವಿಗ್ರಹ ಜೊತೆಗೆ ಈ ಶ್ರೀಚಕ್ರವನ್ನು ಕೂಡ ಅಳವಡಿಸಿಕೊಂಡು ಪ್ರತಿನಿತ್ಯ ಹಾಲಿನಲ್ಲಿ ಮತ್ತು ಗಂಧ ಪುಷ್ಪದಲ್ಲಿ ಮತ್ತು ರೋಸ್ ವಾಟರ್ ಅಂತ ಬರುತ್ತಲ್ವ, ರೋಸ್ ವಾಟರ್ನಲ್ಲಿ ಇದನ್ನು ಪ್ರತಿದಿನ ತೊಳೆದು ಅದನ್ನು ನಮಸ್ಕರಿಸಿ, ಸೂರ್ಯ ನಮಸ್ಕಾರ ಹೇಗೆ ಮಾಡ್ತೀವೋ ಹಾಗೇ ರೀತಿಯಲ್ಲಿ ಇದನ್ನು ಕೂಡ ಉಪಯೋಗಿಸಿದಾಗ ಸಾಧ್ಯವಾದಷ್ಟು ಕೂಡ ನಮಗೆ ವಾಣಿಜ್ಯದಲ್ಲಿ ಅಂತಂದರೆ ಹಣಕಾಸು, ವ್ಯವಹಾರ, ಕೆಲಸ ಕಾರ್ಯಗಳು ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮಗೆ ತನಗೆ ತಾನೇ ದಕ್ಕುವಂಥದ್ದು ಮತ್ತು ಪ್ರತಿಫಲ ದೊರಕುವಂಥದ್ದು. ವಿಶೇಷವಾಗಿ ಶುಕ್ರವಾರ ದಿನದಂದು ನಾವು ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು. ಅದನ್ನು ತಗೊಂಡು ಬಂದು ಎಲ್ಲ ಪ್ರತಿದಿನ ಯಾವ ರೀತಿಯನ್ನು ಶಾಸ್ತ್ರೋಕ್ತವಾಗಿ ಅದನ್ನು ಉಪಯೋಗಿಸ್ಕೊಂಡು ಶುಕ್ರವಾರ ದಿನ ಪ್ರಾರಂಭ ಮಾಡಿ ಮತ್ತೆ ಶುಕ್ರವಾರದವರೆಗೂ ಕೂಡ ಅದನ್ನು ಪರಿಪಾಲನೆ ಮಾಡಿ ಮತ್ತೆ ಗುರುವಾರ ರಾತ್ರಿ ಅದನ್ನು ಚೇಂಜ್ ಮಾಡ್ಕೊಳ್ಳೋವಂಥದ್ದಾಗಲಿ ಮತ್ತೆ ಶುದ್ಧತೆ ಮಾಡ್ಕೊಳ್ಳೋವಂಥದ್ದಾಗಲಿ ಮಾಡಿದಾಗ ಅದರ ತಕ್ಕಂತೆ ಪ್ರತಿಫಲವನ್ನು ನಾವು ಕಂಡುಕೊಳ್ಳಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.